ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ರಕ್ತ ಹರಿಸಿ ಇಸ್ರೇಲ್ ಕಾಪಾಡಿದ್ದ ಭಾರತ. ಹೈಫಾ ಬ್ಯಾಟಲ್ ನಲ್ಲಿ ಘೋರ ಕದನ. ಟರ್ಕರನ್ನೇ ಮುರಿದು ಹಾಕಿದ ಹೇಗೆ ಕನ್ನಡಿಗರು. ನಮಸ್ಕಾರ ಸ್ನೇಹಿತರೆ. ಇಸ್ರೇಲ್ 1, 2, 3, 4 ಅಂತ ನಮಗೆ ಮಿತ್ರರನ್ನ ಲೆಕ್ಕ ಹಾಕಿದ್ರೆ ಟಾಪ್ 5ರಲ್ಲಿ ಕಾಣಿಸುವ ರಾಷ್ಟ್ರ. ಸೇನೆಯಿಂದ ಟೆಕ್ನಾಲಜಿ ತನಕ, ಕೃಷಿಯಿಂದ ಕಾಶ್ಮೀರ ತನಕ ಎಲ್ಲ ವಿಚಾರಗಳಲ್ಲೂ ಬೇಷರತ್ತಾಗಿ ಭಾರತಕ್ಕೆ ಬೆಂಬಲ ಕೊಡ್ತಾರೆ. ರಷ್ಯಾದಂತ ಕಂಟ್ರಿ ಸುಮ್ಮನಿದ್ರೂ ಕೂಡ ಇವರು ಯಾವ ಮುಲಾಜಿಗೂ ಬಗ್ಗದೆ ಭಾರತವನ್ನ ಸಪೋರ್ಟ್ ಮಾಡ್ತಾರೆ. ಭಾರತದ ಬೆಂಬಲಿಗರ ತರ ಅವರು ಓಪನ್ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ. ಆದರೆ ಇಂಥ ಇಸ್ರೇಲ್ ಅನ್ನ ಅವತ್ತೊಂದು ದಿವಸ ಭಾರತದ ಸೈನಿಕರು ಕಾಪಾಡಿದ್ರು. ಕನ್ನಡದ ಸೈನಿಕರ ಪಡೆ ಹೋಗಿ ಕಾಪಾಡಿತ್ತು. ಇವತ್ತು ಇಸ್ರೇಲ್ ಅನ್ನೋ ಪುಟ್ಟ ರಾಷ್ಟ್ರಕ್ಕೆ ಹೈಫಾ ಅನ್ನೋ ದೊಡ್ಡ ಬಂದರು ಮುಖ್ಯ ಪಿಲ್ಲರ್ ಆಗಿ ಕೆಲಸ ಮಾಡ್ತಿದೆ. ಭಾರತದ ಅದಾನಿ ಕಂಪನಿ ಕೂಡ ಅದನ್ನ ಲೀಸಿಗೆ ತಗೊಂಡು ಇನ್ವೆಸ್ಟ್ ಮಾಡಿದೆ ಅಲ್ಲಿ. ಆದ್ರೆ ಅದೇ ಹೈಫಾವನ್ನ ರಕ್ಷಿಸಿ ಅದನ್ನ ಟರ್ಕರ್ ಇಂದ ಯಹೂದಿಗಳಿಗೆ ಕೊಡೋಕೆ ನಮ್ಮ ಕನ್ನಡಿಗರು ರಕ್ತ ಹರಿಸಿದ್ದಾರೆ. ನಾವು ಮರೆತು ಬಿಡ್ತೀವಿ ಅದನ್ನ. ಆದ್ರೆ ಇದನ್ನ ನಾವು ಮರೆತಿದ್ರು ಕೂಡ ಇಸ್ರೇಲ್ ಮರೆತಿಲ್ಲ. ಇಸ್ರೇಲ್ನ ಮೇಯರ್ ಈಗ ಪಠ್ಯ ಪುಸ್ತಕದಲ್ಲಿ ಅದನ್ನ ಸೇರಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ಮೇಲೆ ಭಾರತದ ಯೋಧರ ಬಗ್ಗೆ, ನಮ್ಮ ಕನ್ನಡಿಗರ ಬಗ್ಗೆ ಕೂಡ ಇಸ್ರೇಲಿ ಮಕ್ಕಳು ಪಠ್ಯ ಪುಸ್ತಕಗಳಲ್ಲಿ ಓದ್ತಾರೆ ಪಾಠವನ್ನ. ಹಾಗಿದ್ರೆ ಏನಿದು ಯುದ್ಧ? ನಮ್ಮ ಕನ್ನಡಿಗ ಯೋಧರು ಅಲ್ಲಿಗೆ ಯಾಕೆ ಹೋಗಿ ಫೈಟ್ ಮಾಡಿದ್ರು? ಅಲ್ಲಿ ಏನಾಯ್ತು? ಬನ್ನಿ ಆ ರೋಚಕ ಘಟನೆ ಏನು ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುನ್ನ ನಿಮ್ಮಲ್ಲಿ ಒಂದು ಕಳಕಳಿಯ ಮನವಿ. ಕುತೂಹಲಕಾರಿ ಹಾಗೂ ಜ್ಞಾನ ತುಂಬಿದ ಮಾಹಿತಿ ಸಿಗಬೇಕು ಅಂದ್ರೆ ಅದಕ್ಕೆ ದೊಡ್ಡ ಪ್ರಮಾಣದ ರಿಸರ್ಚ್ ಕೆಲಸದ ಅವಶ್ಯಕತೆ ಕೂಡ ಇರುತ್ತೆ. ಆ ಶ್ರಮವನ್ನ ನಾವು ಹಾಕಿ ನಿಮ್ಮ ಮುಂದೆ ತರ್ತಾ ಇರ್ತೀವಲ್ಲ ಸ್ನೇಹಿತರೆ. ಅದಕ್ಕೆ ನೀವು ನಿಮ್ಮ ಕಡೆಯಿಂದ ಒಂದು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿದ್ರೆ ದೊಡ್ಡ ಬೂಸ್ಟ್ ಸಿಗುತ್ತೆ, ನಮಗೆ ಸಪೋರ್ಟ್ ಸಿಕ್ಕಂತಾಗತ್ತೆ. ದೊಡ್ಡ ಪ್ರಮಾಣದ ವೀಕ್ಷಕರು ಸಬ್ಸ್ಕ್ರೈಬ್ ಮಾಡಿದ್ದೀರಿ, ಇನ್ನೂ ದೊಡ್ಡ ಪ್ರಮಾಣದ ವೀಕ್ಷಕರು ಮಾಡೋದು ಬಾಕಿ ಇದೆ. ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಿ ನೀವು, ಆದರೆ ಸಬ್ಸ್ಕ್ರೈಬ್ ಮಾಡೋಕೆ ಹೋಗಿಲ್ಲ ಅಷ್ಟೇ. ಚೂರು ಟೈಮ್ ಮಾಡ್ಕೊಳ್ಳಿ, 1 ಸೆಕೆಂಡ್. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಇದರಿಂದ ನಮಗೆ ಇನ್ನಷ್ಟು ಎನರ್ಜಿ ಸಿಗುತ್ತೆ. ಬನ್ನಿ ಈಗ ಆರಂಭ ಮಾಡೋಣ ಸ್ನೇಹಿತರೆ. ಅದು ಇಸ್ರೇಲ್ ಆಗಷ್ಟೇ ಕಣ್ಣು ಬಿಡ್ತಾ ಇದ್ದ ಕಾಲ. ಜಗತ್ತಿನ ಮೂಲೆ ಮೂಲೆಗಳಿಂದ ಬಂದ ಯಹೂದಿಗಳು ಈ ಭಾಗದಲ್ಲಿ ನೆಲ ಖರೀದಿ ಮಾಡಿ ತಮ್ಮದೇ ಸೆಟಲ್ಮೆಂಟ್ಗಳನ್ನು ಮಾಡ್ಕೊಳ್ತಾ ಇದ್ರು. ಅಷ್ಟೊತ್ತಿಗಾಗಲೇ ಮೊದಲನೇ ವಿಶ್ವ ಯುದ್ಧ ಶುರುವಾಗಿ ಜಗತ್ತಿನ ಮೇಜರ್ ಪವರ್ಗಳು ಹೊಡೆದಾಟಕ್ಕೆ ನಿಂತ್ಕೊಂಡಿದ್ರು. ಒಂದ್ ಕಡೆ ರಷ್ಯಾ, ಫ್ರಾನ್ಸ್, ಬ್ರಿಟನ್, ಜಪಾನ್ಗಳು ಕಾದಾಡ್ತಿದ್ರು. ಇನ್ನೊಂದು ಗುಂಪಲ್ಲಿ ಜರ್ಮನಿ, ಆಸ್ಟ್ರಿಯಾ, ಟರ್ಕಿ, ಬಲ್ಗೇರಿಯಾಗಳಿದ್ವು. ಎಲ್ಲರೂ ಒಬ್ಬರ ವಿರುದ್ಧ ಮತ್ತೊಬ್ರು ಸ್ಫೋಟಕ ಸುರಿತಾ ಇದ್ರು. ಸಾವಿರಾರು ಜನರು ಪ್ರಾಣ ಕಳ್ಕೊಳ್ತಾ ಇದ್ರು. ಈ ನಡುವೆ ಟರ್ಕಿ ಮತ್ತು ಬ್ರಿಟನ್ ನಡುವೆ ಭೀಕರ ಹೊಡೆದಾಟ ಶುರುವಾಯಿತು. ಇವತ್ತು ಟರ್ಕಿ ಮತ್ತು ಬ್ರಿಟನ್ ಇಬ್ರು ಅತ್ಯಂತ ಆಪ್ತ ರಾಷ್ಟ್ರಗಳು. ಇಬ್ರು ನ್ಯಾಟೋ ಕೂಟದಲ್ಲಿ ಗುರುತಿಸ್ಕೊಳ್ತಾರೆ. ಆದರೆ ಅವತ್ತು ಇವರು ಯಾವ ತರ ಹೊಡೆದಾಡಿದ್ರು ಅಂದ್ರೆ ಸಾವಿರಾರು ಜನರನ್ನ ನಿಂತಲ್ಲೇ ಹತ್ಯೆ ಮಾಡಲಾಗಿತ್ತು. ನಿಮಗೆ ಮೊದಲನೇ ಮಹಾಯುದ್ಧ ಯಾಕೆ ಶುರುವಾಯಿತು ಅಂತ ಗೊತ್ತಿದೆ. ಜೂನ್ 18, 1914ರಲ್ಲಿ ಆಸ್ಟ್ರಿಯಾ ಹಂಗೇರಿ ಸಾಮ್ರಾಜ್ಯದ ಉತ್ತರಾಧಿಕಾರಿ ಆರ್ಚ್ ಡ್ಯೂಕ್ ಫರ್ಡಿನಾಂಡ್ನ ಹತ್ಯೆ ಮಾಡಲಾಯಿತು. ಸರ್ಬಿಯಾದ ವ್ಯಕ್ತಿಯೊಬ್ಬ ಈ ಹತ್ಯೆ ಮಾಡಿದ. ಹೀಗಾಗಿ ಆಸ್ಟ್ರಿಯಾ ಸರ್ಬಿಯಾ ವಿರುದ್ಧ ಯುದ್ಧ ಸಾರಿ ರಣರಂಗಕ್ಕೆ ಎಂಟ್ರಿ ಆಯಿತು. ಯಥಾ ಪ್ರಕಾರ ಸರ್ಬಿಯಾ ಸಹಾಯಕ್ಕೆ ರಷ್ಯಾ ಓಡ್ತು. ಆಸ್ಟ್ರಿಯಾ ಬೆಂಬಲಕ್ಕೆ ಜರ್ಮನಿ ನಿಂತುಕೊಳ್ತು. ಈ ನಡುವೆ ಜರ್ಮನಿ ಮತ್ತು ಫ್ರಾನ್ಸ್ ನಡುವೆ ಉದ್ವಿಗ್ನತೆ ಹೆಚ್ಚಾಗಿ ಫ್ರಾನ್ಸ್ ಮೇಲೆ ಜರ್ಮನಿ ಬಿತ್ತು. ಫ್ರಾನ್ಸ್ ಮೇಲೆ ದಾಳಿ ಮಾಡುವಾಗ ಈ ಜರ್ಮನ್ ಸೇನೆ ಬೆಲ್ಜಿಯಂ ಅನ್ನ ದಾಟ್ ಹೋಯಿತು. ಯಾಕಂದ್ರೆ ಇಬ್ಬರ ಮಧ್ಯೆ ಬಾರ್ಡರ್ ಇರಲಿಲ್ಲ. ಹೀಗಾಗಿ ಬೆಲ್ಜಿಯಂ ರುಚಿಗೇಳ್ತು. ಆಗ ಅವರು ಯುದ್ಧಕ್ಕೆ ಬಂದರು. ಇದರ ಪರಿಣಾಮ ಬೆಲ್ಜಿಯಂ ರಕ್ಷಣೆಗೆ ನಿಂತಿದ್ದ ಬ್ರಿಟನ್ ಕೂಡ ಜಾಯ್ನ್ ಆಯಿತು. ಒಂದು ಮಹಾಯುದ್ಧ ಆರಂಭ ಆಯಿತು. ಸ್ನೇಹಿತರೆ, ಇಲ್ಲಿ ಬ್ರಿಟಿಷರಿಗೆ ಬೆಲ್ಜಿಯಂ ಅನ್ನೋದು ಒಂದು ನೆಪ ಮಾತ್ರ ಆಗಿತ್ತು. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಗುಜರಾತ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ 45,700 ರೂಪಾಯಿ ಮಾತ್ರ. ಅಹಮದಾಬಾದ್, ದ್ವಾರಕಾ, ಬೆಟ್ ದ್ವಾರಕಾ, ನಾಗೇಶ್ವರ, ಸೋಮನಾಥ ಜ್ಯೋತಿರ್ಲಿಂಗ, ನಿಷ್ಕಳಂಕ ಮಹಾದೇವ, ಗಿರ್ ನ್ಯಾಷನಲ್ ಪಾರ್ಕ್, ವಡೋದರ, ವಿಶ್ವದ ಅತಿ ಎತ್ತರದ ಸ್ಟ್ಯಾಚ್ಯೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಇದೆಲ್ಲ ಸೇರಿ 6 ನೈಟ್ 7 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ
ಅಷ್ಟೇ ಆಲ್ ಮೇಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 25 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಯಾಕಂದ್ರೆ ಬ್ರಿಟನ್ ಇಡೀ ಭೂಮಿಯ ಮೇಲೆ ಕಂಟ್ರೋಲ್ ಸಾಧಿಸೋ ಕನಸನ್ನ ಹೊಂದಿತ್ತು. ಹೀಗಾಗಿ ಅವರು ಈ ಯುದ್ಧದ ನೆಪದಲ್ಲಿ ಒಂದೊಂದೇ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾ ಬಂದ್ರು. ಯುದ್ಧದ ಆರಂಭದಿಂದ ಅಂದ್ರೆ 1914ರಿಂದಲೂ ಕೂಡ ಅವರು ಟರ್ಕಿ ಮೇಲೆ ಮುಗಿಬೀಳ್ತಾ ಇದ್ರು. ಆದ್ರೆ ಕೊನೆ ಟೈಮಲ್ಲಿ ಅಲ್ಲಿ ನಿರ್ಣಾಯಕ ಕದನ ನಡೀತು. ಅಷ್ಟೊತ್ತಿಗೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೇನ್ ಭಾಗವನ್ನ ಟರ್ಕರು ತಮ್ಮ ಕಂಟ್ರೋಲ್ಗೆ ತಗೊಂಡಿದ್ರಲ್ಲ, ಇದು ಬ್ರಿಟನ್ಗೆ ಇಷ್ಟ ಇರಲಿಲ್ಲ. ಯಾಕಂದ್ರೆ ಟರ್ಕರು ಸಾಕಷ್ಟು ವರ್ಷಗಳ ಕಾಲ ಬ್ರಿಟನ್ಗೆ ಬೆದರಿಕೆಯಾಗಿದ್ರು. ಅವರು ವ್ಯಾಪಾರ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ. ಅದರಲ್ಲೂ ಆಯಕಟ್ಟಿನ ಜಾಗದಲ್ಲಿದ್ದ ಇಸ್ರೇಲ್ ಪ್ಯಾಲೆಸ್ತೇನ್ನ ಈ ಭೂಮಿ ಸುಯೆಜ್ ಕಾಲುವೆ ಮತ್ತು ಮೆಡಿಟರೇನಿಯನ್ ಸಮುದ್ರಕ್ಕೆ ಹತ್ತಿರದಲ್ಲಿತ್ತು. ಹೀಗಾಗಿ ಹೇಗಾದ್ರೂ ಮಾಡಿ ಇದನ್ನ ವಶಕ್ಕೆ ತಗೋಬೇಕು, ಇದನ್ನ ಟರ್ಕರಿಂದ ಮುಕ್ತ ಮಾಡಬೇಕು ಅಂತ ಬ್ರಿಟನ್ ಪ್ಲಾನ್ ಹಾಕ್ತು. ಹೈಫಾ ಬಂದರು ನಂಬರ್ 1 ಟಾರ್ಗೆಟ್. ಯಾಕಂದ್ರೆ ಇದು ಇಡೀ ಮಿಡಲ್ ಈಸ್ಟ್ಗೆ ಹೆಬ್ಬಾಗಿಲಿನ ತರ ಇತ್ತು. ಮೆಡಿಟರೇನಿಯನ್ ಸಮುದ್ರ ಮತ್ತು ಯುರೋಪ್ಗೆ ಸಂಪರ್ಕ ಕಲ್ಪಿಸ್ತಾ ಇತ್ತು. ಸಮುದ್ರ ಮಾರ್ಗ ಹಾಗೂ ಸರಕು ಸಾಗಾಟಕ್ಕೂ ಪ್ರಮುಖ ಕೇಂದ್ರವಾಗಿತ್ತು. ಹೀಗಾಗಿ ಬ್ರಿಟನ್ ಇದನ್ನ ಪ್ರತಿಷ್ಠೆಯಾಗಿ ತಗೊಳ್ತು. ಆದ್ರೆ ಇದು ಅಷ್ಟು ಸುಲಭ ಇರಲಿಲ್ಲ. ಯಾಕಂದ್ರೆ ಇಲ್ಲಿ ಆಟೋಮನ್ ಟರ್ಕರು ಪ್ರಬಲವಾದ ಸೇನೆ ಇಟ್ಟಿದ್ರು. ಹಾಗೆ ಜರ್ಮನ್ ಸೇನೆ ಕೂಡ ಬೀಡು ಬಿಟ್ಟಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಮರುಭೂಮಿಯಾಗಿತ್ತು. ದೊಡ್ಡ ಪ್ರಮಾಣದಲ್ಲಿ ಸುಡೋ ಬಿಸಿಲಿತ್ತು. ಸೊ ಬೃಹತ್ ಸೈನ್ಯವಾಗಿದ್ದ ಟರ್ಕರನ್ನ ಸೋಲಿಸೋದು ಬ್ರಿಟಿಷರಿಗೂ ಕೂಡ ಸುಲಭ ಇರಲಿಲ್ಲ. ಹೀಗಾಗಿ ಇದೇ ಕಾರಣಕ್ಕೆ ಬ್ರಿಟನ್ ತನ್ನ ವಸಾಹತು ರಾಷ್ಟ್ರಗಳಿಂದ ಸೈನಿಕರನ್ನ ಕರ್ಕೊಂಡ್ಬಂತು. ತಣ್ಣನೆಯ ವಾತಾವರಣದಲ್ಲಿರೋ ಬ್ರಿಟಿಷರ ಕೈಲಿ ಆಗಲ್ಲ ಫೈಟ್ ಮಾಡಕ್ಕೆ ಮರುಭೂಮಿಲಿ ಅಂತ. ಆ ಕಡೆ ಫ್ರಾನ್ಸ್ ಮತ್ತು ರಷ್ಯಾಗಳು ಜರ್ಮನಿ ವಿರುದ್ಧ ಕಾದಾಡ್ತಿದ್ರೆ, ಇತ್ತ ಬ್ರಿಟನ್ ಮಿಡಲ್ ಈಸ್ಟ್ ನ ಮಹಾಶಕ್ತಿ ಟರ್ಕಿ ವಿರುದ್ಧ ನಿಂತ್ಕೊಳ್ತು. ಏಷ್ಯಾ ಮತ್ತು ಯುರೋಪ್ನ ನಡುವೆ ಭಯ ಇಲ್ಲದೆ ತಿರುಗಾಡಬೇಕು ಅಂದ್ರೆ ಟರ್ಕರನ್ನ ಬಗ್ಗು ಹೊಡಿಬೇಕು ಅನ್ನೋದು ಬ್ರಿಟನ್ನ ಏಕಮಾತ್ರ ಕನಸಾಗಿತ್ತು. ಜೊತೆಗೆ ಇಲ್ಲಿ ಜೆರುಸಲೆಮ್ ಇತ್ತು. ಆಗ ಬ್ರಿಟನ್ ಭಾರತೀಯರ ಕಡೆಗೆ ತಿರುಗಿ ನೋಡ್ತು. ಏನಕ್ಕೆ? ಸೇನೆಯನ್ನ ಭಾರತದಿಂದ ಡ್ರಾ ಮಾಡೋಕೆ. ಯಾಕಂದ್ರೆ ಅವಾಗ ಅವರು ಭಾರತವನ್ನ ರೂಲ್ ಮಾಡ್ತಿದ್ರಲ್ಲ, ಕಣ್ಣಿ ಕಡೆಗೆ ಹಾಕ್ತು. ಟರ್ಕಿ ಮೇಲೆ ಬ್ರಿಟನ್ ಸವಾರಿ, ಕುದುರೆಯಲ್ಲೇ ಬಡಿದಿದ್ರು ಕನ್ನಡಿಗರು. ಸ್ನೇಹಿತರೆ, ಅವತ್ತು ಭಾರತ ಬ್ರಿಟನ್ ಪಾಲಿಗೆ ಬರೀ ಸಂಪತ್ತಿನ ಗಣಿಯಾಗಿರ್ಲಿಲ್ಲ, ಶಕ್ತಿಯ ಗಣಿ ಕೂಡ ಆಗಿತ್ತು. ಭಾರತೀಯರನ್ನ ಅವರು ತಮ್ಮ ಸಂಪನ್ಮೂಲ ಅಂತ ಭಾವಿಸಿದ್ರು. ಹೀಗಾಗಿ ಜಗತ್ತಿನ ಮೂಲೆ ಮೂಲೆಗಳಿಗೆ ಯುದ್ಧಕ್ಕೆ ಭಾರತೀಯರನ್ನ ಸಪ್ಲೈ ಮಾಡ್ತಾ ಇದ್ರು. ಅದರಂತೆ ಈ ಟರ್ಕರ ವಿರುದ್ಧವೂ ಭಾರತೀಯರು ಬಳಕೆಯಾಗಿದ್ರು. ಆ ಎಲ್ಲ ಯುದ್ಧಕ್ಕಿಂತ 1918ರ ಹೈಫಾ ಯುದ್ಧ ಸ್ವಲ್ಪ ಡಿಫ್ರೆಂಟ್ ಇತ್ತು. ಅಷ್ಟೊತ್ತಿಗೆ ಯುದ್ಧ ಇನ್ನೇನು ಸಮೀಪಕ್ಕೆ ಬಂದಿತ್ತು. ಬ್ರಿಟನ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಸಂಪನ್ಮೂಲ ಕಳ್ಕೊಂಡಿತ್ತು. ಒಂದು ಕಡೆ ಟರ್ಕಿಯ ಮದ್ದುಗುಂಡುಗಳು, ರಾಕೆಟ್ ಲಾಂಚರ್ಗಳ ಆರ್ಭಟ. ಇತ್ತ ಬ್ರಿಟಿಷರ ಕೈಲಿ ಅಂಥದ್ದೇನು ಸಾಧನ ಇರಲಿಲ್ಲ. ಇದ್ದ ಯುದ್ಧ ಟ್ಯಾಂಕ್ಗಳು, ಆರ್ಟಿಲರಿಗಳನ್ನು ಬ್ರಿಟಿಷರು ವೆಸ್ಟರ್ನ್ ಫ್ರಂಟ್ಗೆ ಅಂದರೆ ಯುರೋಪ್ನಲ್ಲಿ ಬಿಟ್ಟಿದ್ರು. ಅವರು ಜರ್ಮನಿ ವಿರುದ್ಧ ಹೋರಾಟ ಮಾಡ್ತಾ ಇದ್ರು. ಹೀಗಾಗಿ ಅವರು ಭಾರತೀಯ ಸಿಪಾಯಿಗಳಿಗೆ ಟ್ಯಾಂಕ್ಗಳ ಬದಲಿಗೆ ಕುದುರೆಗಳನ್ನು ಕೊಟ್ಟರು. ಅದೊಂಥರ ಹೋದ್ರೆ ಹೋಗ್ಲಿ, ಅದೇನು ಬಿಳಿ ಚರ್ಮದ ಜನರ ಪ್ರಾಣನ ಹೋದ್ರೆ ಹೋಗ್ಲೇನೋ ಕ್ರೂರ ಮನಸ್ಥಿತಿ. ಆದರೆ ನಿಷ್ಠೆಯನ್ನೇ ಜೀವ ಅಂತ ತಿಳ್ಕೊಂಡಿದ್ದ ಭಾರತೀಯ ಸೈನಿಕರು, ಓಕೆ ನಮ್ಮ ಬಾಸಸ್ ಹೇಳಿದ್ರು ಅಂತ ಬ್ರಿಟಿಷರ ಪರವಾಗಿ ಹುಲಿಗಳಂತೆ ಹೋರಾಡಿದ್ರು. ಅಂದಹಾಗೆ ಈ ಕದನಕ್ಕೆ ಮೈಸೂರು ಮತ್ತು ಜೋಧ್ಪುರ ಸೇನೆಯನ್ನ ಬ್ರಿಟಿಷರು ಆಯ್ಕೆ ಮಾಡಿಕೊಂಡಿದ್ರು. ಯುದ್ಧದಲ್ಲಿ ಬ್ರಿಟಿಷ್ ಸೇನೆಯನ್ನು ಬಡಿತಾ ಇದ್ದ ಆ ಪಡೆಗಳು ಅವತ್ತು ಭಾರತದಲ್ಲಿ ಅತ್ಯಂತ ಪ್ರಬಲ ಸೇನೆಗಳು ಅಥವಾ ಕಮಾಂಡೋ ಯೂನಿಟ್ಗಳ ಆ ಥರ ಕರೆಸ್ಕೊಂಡಿದ್ರು. 1918ರ ಸೆಪ್ಟೆಂಬರ್ 23ನೇ ತಾರೀಕು ಈ ಸೇನೆಗೆ ಹೈಫಾ ಬಂದರನ್ನು ಅಟ್ಯಾಕ್ ಮಾಡಿ ಅನ್ನೋ ಆದೇಶ ಕೊಡಲಾಯಿತು. ಆದರೆ ಕಿಶನ್ ರಿವರ್ ಮತ್ತು ಮೌಂಟ್ ಕಾರ್ಮೆಲ್ ಭಾಗದಲ್ಲಿ ಟರ್ಕಿಯ ಸೇನೆ ದೊಡ್ಡ ಪ್ರಮಾಣದಲ್ಲಿ ಕಾಯ್ಕೊಂಡು ಕೂತಿತ್ತು. ಯಾವುದೇ ಕಾರಣಕ್ಕೆ ಇದನ್ನ ಬಿಡ್ಕೊಡಬಾರದು ಅಂತ 1914ರಿಂದಲೂ ಅವರು ಇದನ್ನ ಕಣ್ಣನ್ನ ಕಾಪಾಡದಂಗೆ ಕಾಯ್ತಾ ಇದ್ರು. ಅದರಲ್ಲಿ ಭಾರತೀಯ ಸಿಪಾಯಿಗಳಿದ್ರು. ಸೊ ಎದುರಾಳಿಗಳ ಬಲವನ್ನು ಇವರು ಲೆಕ್ಕ ಕೂಡ ಹಾಕಲಿಲ್ಲ. ಅವರ ಹತ್ರ ಬಂದೂಕು ಟ್ಯಾಂಕ್ಗಳಿದ್ರೇನು, ನಮ್ಮ ಹತ್ರ ಬಿಲ್ಲು ಬರ್ಜಿಗಳಿವೆ ಅಂತ ಕುದುರೆ ಏರಿದ್ರು. ಜೋಧ್ಪುರದ ಸೇನೆಗೆ ಮೌಂಟ್ ಕಾರ್ಮೆಲ್ ವಶಕ್ಕೆ ಆದೇಶ ಕೊಟ್ಟರೆ, ಮೈಸೂರು ಸೇನೆಗೆ ಉತ್ತರ ಮತ್ತು ಪೂರ್ವ ಭಾಗದಿಂದ ಹೈಫಾ ಬಂದರನ್ನ ಅಟ್ಯಾಕ್ ಮಾಡೋಕೆ ಆದೇಶವನ್ನು ಕೊಟ್ಬಿಟ್ರು ಬ್ರಿಟಿಷರು. ಅಲ್ಲಿ ಟರ್ಕಿ, ಆಸ್ಟ್ರಿಯಾ, ಜರ್ಮನಿ ಸೇನೆಗಳು ರಾಕ್ಷಸರ ಹಾಗೆ ನಿಂತ್ಕೊಂಡಿದ್ರು. ಸ್ಟ್ರಾಂಗ್ ಡಿಫೆನ್ಸ್ ಯೂನಿಟ್ ಅವರ ಹತ್ರ ಇತ್ತು. ಆರ್ಟಿಲರಿ ಮತ್ತು ಭಯಾನಕ ಮಷಿನ್ ಗನ್ಗಳನ್ನು ರೆಡಿ ಮಾಡಿಕೊಂಡಿದ್ರು ಡಿಫೆಂಡ್ ಮಾಡ್ಕೊಳ್ಳೋಕೆ. ಅದು ತುಂಬ ಟಫ್ ಟಾಸ್ಕ್ ಆಗಿತ್ತು ನಮ್ಮ ಪಡೆಗೆ. ಆದರೆ ಯಾವುದಕ್ಕೂ ಭಾರತೀಯ ಸೈನಿಕರು ಕೇರ್ ಮಾಡಲಿಲ್ಲ. ಆ ಕಡೆಯಿಂದ ಬಂದ ಬೆಂಕಿ ಮತ್ತು ಸ್ಫೋಟದ ಮಳೆ ಸುರಿತಾ ಇದ್ರೂ ಕೂಡ ಹೊಗೆ ನಡುವೇನು ಬೆಂಕಿ ನಡುವೇನು ಶತ್ರು ಸೇನೆಯನ್ನು ಮುತ್ತೇ ಬಿಟ್ರು. ಮೊದಲಿಗೆ ಮೈಸೂರು ಲ್ಯಾನ್ಸರ್ಸ್ ಹೈಫಾದಲ್ಲಿದ್ದ ಮಷಿನ್ ಗನ್ ಪೊಸಿಷನ್ಗಳನ್ನು ವಶಕ್ಕೆ ತಗೊಂಡ್ಬಿಟ್ರು. ಇದರಿಂದ ಹಾರಿಸ್ತಿರೋದ ಇದನ್ನೇ ವಶಕ್ಕೆ ತಗೊಳ್ತೀವಿ ಅಂತ. ಅದರ ಹಿಂದೆನೇ ಜೋಧ್ಪುರ ಸೇನೆ ಬಂತು.
ಈ ಹೋರಾಟ ಕೂಡ ಸುಲಭ ಇರಲಿಲ್ಲ. ಶತ್ರುಗಳು ಎತ್ತರದಲ್ಲಿದ್ರು. ಹಾಗೆ ಅವರ ಬಳಿ ಆಗಿನ ಕಾಲಕ್ಕೆ ನೋಡಿದಾಗ ಅತ್ಯಾಧುನಿಕ ಎನಿಸುವಂತ ಶಸ್ತ್ರ ವಾಹನಗಳಿದ್ವು. ಅವರ ಬಂದೂಕಿಗೂ ಕುದುರೆಗಳ ವೇಗಕ್ಕೂ ತಾಳಮೇಳ ಇರಲಿಲ್ಲ. ಗುರಿ ಇಟ್ಟು ಹೊಡೆದಿದ್ರೆ ಅಲ್ಲಿ ಭಾರತೀಯ ಸೈನಿಕರ ಮಾರಣಹೋಮ ಆಗ್ತಿತ್ತು. ಆದರೆ ಟರ್ಕರಿಗೆ ಮಣ್ಣು ಮುಕ್ಕಿಸಿ ಮಷಿನ್ ಗನ್ಗಳ ಕಣ್ಣಿಂದ ತಪ್ಪಿಸ್ಕೊಂಡು ಚಾಕಚಕ್ಯತೆಯಿಂದ ಕುದುರೆ ಸವಾರಿ ಮಾಡಿದ್ರು. ಇವರು ಬಾಣ ಮತ್ತು ಬರ್ಜಿಗಳನ್ನ ಎಸೆದ್ರೆ ಕೆಲವು ಅಡಿ ದೂರ ರೀಚ್ ಆಗ್ತಾ ಇದ್ವಲ್ಲ, ಹತ್ರಕ್ಕೆ ಹೋಗಬೇಕಾಗಿತ್ತು. ಆದರೆ ಟರ್ಕರ ಬಳಿ ರೈಫಲ್ಗಳು, ಮಷಿನ್ ಗನ್ಗಳು, ಫಿರಂಗಿಗಳು ಸಾಕಷ್ಟು ದೂರದವರೆಗೂ ಹೋಗಿ ಹೊಡೆಯೋ ತಾಕತ್ತನ್ನು ಹೊಂದಿದ್ವು. ಹೀಗಾಗಿ ಈ ಯುದ್ಧ ಗೆಲ್ಲೋಕೆ ಆಗೋದೇ ಇಲ್ಲ ಅನ್ನೋ ವಾತಾವರಣ ಇತ್ತು. ಆದರೆ ಮೈಸೂರು ಲ್ಯಾನ್ಸರ್ಸ್ ಹಾಗೂ ಇತರ ಭಾರತೀಯ ಸೈನಿಕರು ಮಾಡಿದ ತಂತ್ರಕ್ಕೆ ಟರ್ಕಿ, ಜರ್ಮನಿ, ಆಸ್ಟ್ರಿಯಾ ಪಡೆಗಳು ವಾಪಸ್ ಓಡಬೇಕಾಯಿತು ಸೋತು. ಶತ್ರು ಸೇನೆ ಇವರಿಗೆ ರಸ್ತೆ ಬ್ಲಾಕ್ ಮಾಡಿ ಇವರ ವಿರುದ್ಧ ಗುಂಡಿನ ಮಳೆ ಸುರಿಸ್ತಾ ಇದ್ರು. ಆದರೂ ಭಾರತೀಯ ಪಡೆಗಳು ಬಗ್ಲೇ ಇಲ್ಲ. ಕುದುರೆಗಳ ಮೂಲಕವೇ ಸುಮಾರು 1000 ಟರ್ಕರನ್ನು ಹತ್ಯೆ ಮಾಡಿದ್ರು. 1350 ಶತ್ರುಗಳನ್ನು ಜೀವಂತವಾಗಿ ಅರೆಸ್ಟ್ ಮಾಡಿದ್ರು, ಸೆರೆ ಹಿಡಿದ್ರು. ಬ್ರಿಟಿಷರ ಕಡೆ ಅಂದರೆ ಭಾರತೀಯರು 8 ಜನ ಮಾತ್ರ ಪ್ರಾಣ ಬಿಟ್ಟರು, ನಮ್ಮ ಕನ್ನಡಿಗ ಸೈನಿಕರು ಸೇರಿದಂತೆ ಭಾರತೀಯ ಪಡೆಯಲ್ಲಿ. ಆದರೆ ಆ ಕಡೆ ಅದಕ್ಕಿಂತ 100 ಪಟ್ಟು ಹೆಚ್ಚು ಡ್ಯಾಮೇಜ್ ಮಾಡಿದ್ರು. ಈ ಯುದ್ಧದಲ್ಲಿ 60 ಕುದುರೆಗಳು ಪ್ರಾಣ ಕಳ್ಕೊಂಡ್ವು, 83 ಕುದುರೆಗಳು ಗಾಯಗೊಂಡ್ವು. ಆದರೆ ರಿಸಲ್ಟ್ ಬ್ರಿಟಿಷ್ ಭಾರತೀಯ ಸೇನೆ ಗೆದ್ದು ಬಿಡ್ತು ಅವತ್ತು. ಸ್ನೇಹಿತರೆ, ಈ ಯುದ್ಧ ಕೆಲವೇ ಗಂಟೆಗಳಲ್ಲಿ ನಡೆದಂಥ ಯುದ್ಧ. ಆದರೆ ಇದು ಬೀರಿದ ಪರಿಣಾಮ ಕಮ್ಮಿ ಇರಲಿಲ್ಲ. ಈ ಯುದ್ಧದಿಂದ ಜಾಗತಿಕ ರಾಜಕಾರಣ ಮತ್ತು ಮಿಲಿಟರಿ ಸ್ಟ್ರಾಟಜಿನೇ ಚೇಂಜ್ ಆಯಿತು. ಟರ್ಕರು ಅತಿ ದೊಡ್ಡ ಸ್ಟ್ರಾಟಜಿಕ್ ಪೋರ್ಟನ್ನು, ಬಂದರನ್ನು ಕಳ್ಕೊಂಡ್ರು, ಹೈಫಾ ಪೋರ್ಟನ್ನು. ಜರ್ಮನಿಯ ಪ್ರಭಾವ ಕಮ್ಮಿಯಾಯಿತು. ಮೆಡಿಟರೇನಿಯನ್ ಸಮುದ್ರದಲ್ಲಿ ಬ್ರಿಟಿಷರಿಗೆ ಆಯಕಟ್ಟಿನ ಮತ್ತು ಭದ್ರವಾದ ನೆಲೆ ಪಡ್ಕೊಳ್ಳೋಕೆ ಸಾಧ್ಯ ಆಯಿತು. ಇದರ ಪರಿಣಾಮ ಯುದ್ಧವಾದ 1 ತಿಂಗಳ ನಂತರ 1918 ನವೆಂಬರ್ 1ಕ್ಕೆ 1ನೇ ಮಹಾಯುದ್ಧ ಎಂಡ್ ಆಗಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಇಸ್ರೇಲ್ ಅನ್ನೋ ದೇಶ ಹುಟ್ಟೋಕ್ಕೂ ಇದರಿಂದ ಮುನ್ನುಡಿಯಾಯಿತು. ಯಾಕಂದರೆ ಅಷ್ಟು ದಿನ ಈ ಭಾಗ ಪ್ಯಾಲೆಸ್ತೇನಿಗಳಿಗೆ ಮಾತ್ರ ಇತ್ತು. ಈ ಯಹೂದಿಗಳೆಲ್ಲ ದಿಕ್ಕಾಪಾಲಾಗಿದ್ರು ಜಗತ್ತಿನಾದ್ಯಂತ. ತಮ್ಮ ತಾಯಿನಾಡನ್ನು ಬಿಟ್ಟು ಅವರು ಜಗತ್ತಿನಾದ್ಯಂತ ಹರಡು ಹೋಗಿಬಿಟ್ಟಿದ್ರು. ಟರ್ಕಿ ಈ ಭೂಭಾಗವನ್ನು ಕಂಟ್ರೋಲ್ ಮಾಡ್ತಾ ಇತ್ತು. ಆದರೆ ಹೈಫಾ ವಿಜಯದ ಕಾರಣದಿಂದ ಈ ಭಾಗ ಬ್ರಿಟಿಷರ ಕಂಟ್ರೋಲಿಗೆ ಬಂತು. ಇದರ ಬೆನ್ನಲ್ಲೇ ಯಹೂದಿಗಳು ಒಬ್ಬೊಬ್ಬರಾಗಿ ವಾಪಸ್ ಬಂದು ಅವರ ಪೂರ್ವಜರ ನಾಡಿನಲ್ಲಿ ಜಾಗವನ್ನು ಖರೀದಿ ಮಾಡೋಕ್ಕೆ ಶುರು ಮಾಡಿದ್ರು. ಹಂತ ಹಂತವಾಗಿ ಬ್ರಿಟಿಷರು ಈ ಭಾಗಕ್ಕೆ ಯಹೂದಿಗಳನ್ನು ಕರ್ಕೊಂಡೇ ಬಂದರು. ಸೊ ಇದಕ್ಕೆಲ್ಲ ಆರಂಭಿಕವಾಗಿ ಸಹಾಯ ಮಾಡಿದ್ದು ಹೈಫಾ ಕದನ. ಒಂದು ವೇಳೆ ಆ ಕದನದಲ್ಲಿ ಸೋತಿದ್ರೆ ಟರ್ಕಿ ಇಲ್ಲಿರ್ತಾ ಇತ್ತು. ಆಗ ಪ್ಯಾಲೆಸ್ತೇನ್ ಮತ್ತು ಇಸ್ರೇಲ್ ಇಬ್ಬರೂ ಸ್ವಂತ ರಾಷ್ಟ್ರ ಕಟ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಹೀಗಾಗಿನೇ ಇಸ್ರೇಲ್ ಇದನ್ನು ಭಾರತ ನಮಗೆ ಮಾಡಿದ ದೊಡ್ಡ ಉಪಕಾರ ಅಂತ ಇವತ್ತಿಗೂ ಭಾವಿಸುತ್ತೆ. ಇನ್ನು ಇಷ್ಟು ದಿನ ಇಸ್ರೇಲ್ ಟೆಕ್ಸ್ಟ್ ಬುಕ್ನಲ್ಲಿ ಬ್ರಿಟಿಷ್ ಸೈನಿಕರು ಅಂತ ಇಸ್ರೇಲ್ ಇವರಿಗೆ ಗೌರವ ಕೊಡ್ತಾ ಇತ್ತು. ಆದರೆ ಈಗ ಬ್ರಿಟನ್ ಮತ್ತು ಇಸ್ರೇಲ್ ಸಂಬಂಧ ಅಷ್ಟೊಂದು ಚೆನ್ನಾಗಿಲ್ಲ. ಈಗ ಇಸ್ರೇಲ್ ನಿಜವಾದ ಹೋರಾಟಗಾರರಾದ ಮೈಸೂರಿನ ಸೈನಿಕರು, ಮೈಸೂರು ಲ್ಯಾನ್ಸರ್ಸ್ ಮತ್ತು ಇತರ ಭಾರತೀಯ ಸೈನಿಕರ ಹೆಸರನ್ನು ಸೇರಿಸ್ತೀವಿ ಅಂತ ಈಗ ಘೋಷಿಸಿದೆ. ಕ್ರೆಡಿಟನ್ನು ಭಾರತಕ್ಕೆ ಕೊಡೋಕೆ ಮುಂದಾಗಿದೆ. ಈ ಯುದ್ಧದಲ್ಲಿ ಮಡಿದವರಿಗೆ ಇಸ್ರೇಲ್ ಪ್ರತಿ ವರ್ಷ ಶ್ರದ್ಧಾಂಜಲಿ ಅರ್ಪಿಸುತ್ತೆ. ಹೈಫಾ ಡೇ ಅಂತ ಆಚರಣೆ ಮಾಡುತ್ತೆ. PM ಮೋದಿ ಭೇಟಿ ಕೊಟ್ಟಾಗ ಇಸ್ರೇಲ್ನಲ್ಲಿರೋ ಸ್ಮಾರಕಕ್ಕೂ ಹೋಗಿದ್ರು. ಹಾಗೆ ನಮ್ಮ ಬೆಂಗಳೂರಲ್ಲಿ ದೂರದರ್ಶನದ ಕೇಂದ್ರ ಬಳಿ ಕೂಡ ಇದರ ಸ್ಮರಣಾರ್ಥ ಒಂದು ಸ್ಮಾರಕ ಇದೆ. ಈ ಭಾಗದಲ್ಲಿ ಹೋದವರು ಮಿಸ್ ಮಾಡಿದ್ದನ್ನು ಚೆಕ್ ಮಾಡಿ ಸ್ನೇಹಿತರೆ, ಸರ್ಕಲಲ್ಲಿದೆ. ಇನ್ನು ಈ ಯುದ್ಧದ ನಂತರ ಬ್ರಿಟಿಷರು ಅನಿವಾರ್ಯವಾಗಿ ಭಾರತೀಯ ಅಧಿಕಾರಿಗಳನ್ನು ತಮಗೆ ಸಮಾನರಾಗಿ ಟ್ರೀಟ್ ಮಾಡಬೇಕಾಯಿತು. ಇದರಿಂದ ಬ್ರಿಟಿಷರಲ್ಲಿದ್ದ ಜನಾಂಗೀಯ ತಾರತಮ್ಯ ಕೂಡ ಕಮ್ಮಿ ಆಯಿತು. ಭಾರತೀಯರಿಗಾಗಿ ಕಿಂಗ್ಸ್ ಕಮಿಷನ್ ರಚನೆ ಮಾಡಲಾಯಿತು. ಹೆಚ್ಚೆಚ್ಚು ಭಾರತೀಯರು ಕಮಿಷನ್ಡ್ ಆಫೀಸರ್ಸ್ ಅಂದರೆ ಸೇನೆಯಲ್ಲಿ ಉನ್ನತ ಸ್ಥಾನಗಳಿಗೆ ಹೋಗೋ ಹಾಗಾಯಿತು. ಹೈಫಾ ಯುದ್ಧದಲ್ಲಿ ಕಂಡ ಭಾರತೀಯ ಸೈನಿಕರ ಶೌರ್ಯದಿಂದ ಭಾರತೀಯರಿಗೆ ಸ್ವಾತಂತ್ರ್ಯ ಹೋರಾಟವನ್ನು ಮತ್ತಷ್ಟು ಜಾಸ್ತಿ ಮಾಡೋಕ್ಕೆ ಪ್ರೇರೇಪಣೆಯೂ ಸಿಕ್ತು. ಆ ಒಂದು ದಿನದ ಯುದ್ಧ ಪ್ರಪಂಚದ ಇತಿಹಾಸದಲ್ಲಿ ರೀತಿ ಹಲವಾರು ಕಾರಣಗಳಿಗೆ ಮಹತ್ವವನ್ನು ಪಡ್ಕೊಳ್ತು. ಆ ತಿರುವು ಕೊಡಿಸೋದ್ರಲ್ಲಿ ನಮ್ಮ ಭಾರತೀಯರು, ಅದರಲ್ಲೂ ಕೂಡ ನಮ್ಮ ಕನ್ನಡಿಗರು ಹೋರಾಡಿದರು ಅನ್ನೋದು ನಾವು ನೆನಪಲ್ಲಿ ಇಟ್ಕೊಳ್ಳೇಬೇಕಾಗಿರೋ ವಿಚಾರ. ಈ ಸ್ಟೋರಿ ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಯೋಚನೆ ಮಾಡಿ, ಒಂದೊಂದು ತುಕುಡಿಗೂ ಎಷ್ಟು ಪವರ್ ಇತ್ತು. ಆ್ಯಸ್ ಎ ನೇಷನ್ ಒಗ್ಗಟ್ಟಾಗಿದ್ದು ಬಿಟ್ಟಿದ್ರೆ ನಾವು ತುಂಡು ತುಂಡಾಗಿದೆ. 500ಕ್ಕೂ ಅಧಿಕ ಸಣ್ಣ ಸಣ್ಣ ಸಂಸ್ಥಾನಗಳಾಗಿರುತ್ತೆ. ಒಂದು ಕಂಟ್ರಿ ಆಗಿದ್ದಿದ್ರೆ ಆಲ್ಮೋಸ್ಟ್ 600-700 ವರ್ಷ ಗುಲಾಮಗಿರಿಗೆ ಒಳಗಾಗಬೇಕಾಗಿರೋ ಅವಶ್ಯಕತೆ ಬರ್ತಾ ಇರಲಿಲ್ಲ. ಅಷ್ಟು ಸಾಮರ್ಥ್ಯ, ಶೌರ್ಯ, ಶಕ್ತಿ ಇದೆ. ಆದರೆ ಒಗ್ಗಟ್ಟಿಲ್ಲದೆ ಇರೋದ್ರಿಂದ ಸ್ನೇಹಿತರೆ ನಾವು ಅಷ್ಟೆಲ್ಲ ಆಸ್ ಎ ನೇಷನ್ ಹೊಡೆಸ್ಕೊಳ್ಬೇಕಾಯಿತು. ನಿಮಗೇನಿಸುತ್ತೆ ಸ್ಟೋರಿ ನೋಡಿದಾಗ ನಿಮ್ಮ ಒಪಿನಿಯನನ್ನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಕ್ವಿಕ್ ರಿಮೈಂಡರ್, ಸಬ್ಸ್ಕ್ರೈಬ್ ಇನ್ನೂ ಕೂಡ ಯಾರು ಮಾಡಿಲ್ಲ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.